ಸೂಪರ್ಟೆಂಟ್ ಏನ್ ಮಾಡ್ತಾ ಇದ್ರು ನಮ್ಗೆ ತಲೆಕೆಟ್ಟೋಗಿದ್ದ ನಮ್ಗೆ ಸೂಪರ್ಟೆಂಟ್ಗ ಜನ್ಮದ ಬೆಂಕಿ ಹಾಕೋ ಇಂಥವೆಲ್ಲ ಬಂದು ಅಧಿಕಾರದಲ್ಲಿದ್ದು ಜನಗಳಿಗೆಲ್ಲ ಸಮಸ್ಯೆ ನೋಡಿ. ಇಲ್ಲಿ ಆತ್ಮೀಯ ಕನ್ನಡದ ಬಂಧುಗಳೇ, ESI ಆಸ್ಪತ್ರೆ ಶ್ಲೋಕ್ ಆಗಿ ಬಂದಂತ ಹಿರಿಯ ನಾಗರಿಕರಿಗೆ ಕಾಲ್ ಮಡಿಕೊಳ್ಳಕ್ ಜಾಗಿಲ್ಲ ನೋಡಿ, ಕಾಲ್ಗಳಿಗೆ ಮುರಿದೋಗವೆ. ಆ ಸೂಪರ್ಟೆಂಟ್ ಫೋನ್ ಮಾಡ್ತಾರೆ ಜನ್ಮಕ್ಕೆ ಬೆಂಕಿ ಹಾಕ, ಇವರೆಲ್ಲ ಇತ್ತು ಇವ್ರ ಜನ್ಮಕ್ಕೆ ಬೆಂಕಿ ಹಾಕಿ ಇವ್ರು ಸರ್ಕಾರಿ ಅಧಿಕಾರಿಗಳಾಗಿ. ಸಾರ್ವಜನಿಕರದ್ದು 100ಕ್ಕೆ 1000 ಪಟ್ಟು ತಪ್ಪಿದೆ. ಕ್ಯಾಕರ್ಸ್ ಮಕ್ಕುಗಿಬೇಕ್ರಿ. ನಮ್ಮ ಸೇವೆ ನಮ್ಮ ದುಡ್ಡಲ್ಲಿ ಇವ್ರಿಗೆ ಸೇವೆ ಮಾಡ್ತಿರ್ತಕ್ಕಂಥದ್ದು. ಹೆಸರಿಗೆ ನೋಡಿ, ESI ಆಸ್ಪತ್ರೆ ಬೃಹತ್ ಆಕಾರದ 106 ಕೋಟಿ ಖರ್ಚು ಮಾಡಿ ಸಾರ್ವಜನಿಕರ ಹಣವನ್ನು 106 ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಬೃಹತ್ ಆಸ್ಪತ್ರೆಯಲ್ಲಿ ESI ಆಸ್ಪತ್ರೆಯಲ್ಲಿ ಶ್ಲೋಕ್ ಆಗಿರ್ತಕ್ಕಂಥವ್ರಿಗೆ, ಹಿರಿಯ ನಾಗರಿಕರಿಗೆ, ಬಾಂತಿ ಬಸರಿಯರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾರೂ ಸಹ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಸರ್ವತೋಮುಖವಾಗಿ ಸರ್ವಾಧಿಕಾರಿಗಳ ಥರ ವರ್ತಿಸ್ತಾರೆ. ನಾವು ಕ್ಯಾಕರ್ಸಿ ಮೊಕ್ಕೆ ಉಗ್ದು ಮುಂದೆ ಒರ್ಸ್ಕೊಂಡು ಬಂಡ್ ಬಿದ್ದೋಗ್ಬಿಟ್ಟವ್ರೆ. ಜನ ಎಚ್ಚೆತ್ಕೋಬೇಕು. ಜನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಏನು ಗೌರವ ಸಿಗಲ್ಲ, ಆಯ್ತಾ? ಜನ ಉಗಿಬೇಕು, ಕ್ಯಾಕರ್ಸ್ ಮೊಕ್ಕ ಉಗಿಬೇಕು. ಯಾಕೆ ನಮ್ಮ ಸೇವೆ ಮಾಡಕ್ ಬಂದಿರೋರು ಅವ್ರು ಶೋಕಿ ಮಾಡಕ್ಕೆ AC ರೂಮಲ್ಲಿ ಕೂತ್ಕೊಳ್ಳಕ್ಕೆಲ್ಲ ಬಂದಿರೋದವ್ರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ ಮೈಸೂರು KRS ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ESI ಆಸ್ಪತ್ರೆ ನೋಡಿ 106 ಕೋಟಿ ಖರ್ಚು ಮಾಡಿ ಬೃಹತ್ ಆಕಾರದಲ್ಲಿ ಬೃಹತ್ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ. ಹಿರಿಯ ನಾಗರಿಕರಿಗೆ ಸೌಲಭ್ಯಗಳಿಲ್ಲ, ಹಿರಿಯ ಬಸರಿ ಬಾಂತಿರಿಗೆ ಉಪಯೋಗ ಇಲ್ಲ. ಆ ಸ್ಟ್ರೋಕ್ ಆಗಿ ಬಂದಂತ ಪೇಷಂಟ್ಗಳಿಗೆ ಆ ವೀಲ್ ಚೇರ್ಗೆ ಕಾಲ್ ಮಡಿಕೊಳ್ಳಕ್ಕೆ ಜಾಗ ಇಲ್ಲ. ಜನ್ಮಕ್ಕೆ ಸಂಖ್ಯೆ ಹಾಕಿ ಕಾಲೇ ಮುರಿದೋಗವೆ. ನಾವು ಕ್ಯಾಕರ್ಸಿ ಉಗ್ದು ಬೇಸರ ಆಗೋಗಿದೆ. ಎಂತ ಅವಿವೇಕ ಅಧಿಕಾರಿಗಳು ಜನ್ಮಕ್ಕೆ ಬೆಂಕಿ ಹಾಕ 3-4 ಲಕ್ಷ ಕೈ ತುಂಬ ಸಂಬಳ ತಗೊಂಡು ಈ ಜನಗೆ ಲಂಚ್ಗಳಿದ್ದದಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಬರೀತಾರೆ. ಸಾರ್ವಜನಿಕರು ಏನು ವರ್ಷ ಪೂರ್ತಿ ದುಡಿಮೆ ಮಾಡಿ ESI PF AF ಇವ್ರ ಮನೆ ಹಾಳಾಗೋರು ಎಂತ ಎಫ್ಗಳ ಕಟ್ಟಿಸ್ಕೊತಾರೆ. ಆದ್ರೆ ರೋಗಿಗಳಿಗೆ ಉಚಿತವಾದಂತ ಕರೆಕ್ಟಾಗಿ ನೋಡ ಅಂತ ವೈದ್ಯರಿಲ್ಲ. ಆ ವೈದ್ಯರಿದ್ರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಇಲ್ಲಿ ESI ಆಸ್ಪತ್ರೆಯಲ್ಲಿ ಕಾಣ್ತಾ ಇದೆ. ಇವತ್ತು ಕರ್ಕೋಬಹುದು ಪೇಷಂಟ್ ಬಂದಂತ ಸಂದರ್ಭದಲ್ಲಿ ಆ ವೀಲ್ ಚೇರ್ಗೆ ಆ ಸ್ಟ್ರೋಕ್ ಆಗಿರೋರ್ದು ಕಾಲ್ ಮಡಿಕೊಳ್ಳಕ್ಕೆ ಜಾಗಿಲ್ಲ ಅಂದ್ರೆ ಎಂತ ಅವಿವೇಕಿಗಳು ಇಲ್ಲಿ ವಾಸ ಮಾಡ್ತಾ ಇದಾರೆ, ಎಂತ ಅವಿವೇಕಿಗಳು ಪುಕ್ಕಟ್ಟೆ ಸಂಬಳ ತಗೋತಾ ಇದಾರೆ. ಮಾನ್ಯ ಈ ಕ್ಷೇತ್ರದ ಶಾಸಕರಾದಂತ ಹರೀಶ್ ಗೌಡ್ರೆ, ಹೊಸದಾಗಿ ಆಯ್ಕೆಯಾದಂತ ಸಂಸದರು ಯದುವೀರವ್ರೆ, ಜಿಲ್ಲಾಧಿಕಾರಿಗಳೇ, ನಗರ ಪಾಲಿಕೆ ಆಯುಕ್ತರೇ, ಮೂಡ ಅಧ್ಯಕ್ಷರುಗಳೇ, ಆರೋಗ್ಯ ಅಧಿಕಾರಿಗಳೇ, ನೀವು ಆನ್ಗಟ್ಟವೆ, ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕವೆ. ಜನಗಳ ಕಷ್ಟ ನೋಡಿ, ಜನಗಳ ಕಷ್ಟವನ್ನು ಪಾಲಿಸಿ. ಆ ಜನಗಳ ಶಾಪ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿರಿಗೆ, ನಿಮ್ಮ ಕುಟುಂಬಕ್ಕೆ ತಟ್ಟಬಾರ್ದು. ನೀವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಬಂದಂತ ಗ್ರಾಹಕರಿಗೆ, ಬಂದಂತ ರೋಗಿಗಳಿಗೆ ಉಚಿತವಾದಂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ. ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಹೇಳಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇದು ನೆಪ ಮಾತ್ರ ನಿಮ್ಗೆ ಮಾಹಿತಿ ಕೊಡ್ತಿರೋದು. ಇನ್ನೊಂದು ವಾರ 15 ದಿವಸದಲ್ಲಿ ಇವೆಲ್ಲ ಸಂಪೂರ್ಣವಾಗಿ ಸರಿ ಹೋಗ್ಲಿಲ್ಲ ಅಂದ್ರೆ ಕಪ್ಪು ಬಟ್ಟೆಯನ್ನು ಧರಿಸಿ ಉಗ್ರವಾಗಿ ನಮ್ಮ ಆಕ್ರೋಶವನ್ನು ಹೊರಹಾಕಬೇಕಾಗುತ್ತೆ. ಟೂಬ್ ಕೊಡ್ತಾ ಇಲ್ಲ ನೋಡಿ, ಡಯಾಲಿಸಿಸ್ ಪೇಷಂಟ್ಗೂ ಟೂಬ್ ಕೊಡ್ತಾ ಇಲ್ವಂತೆ. ನಾವೇನಾರೇ ಮಾತಾಡೋರಿ, ನಮ್ ಕೆಂಗನ್ಗೆ ಗುರಿ ಆಯ್ತದ್ರಿ ಜನ್ಮಕ್ಕೆ ಬೆಂಕಿ ಹಾಕೋರು. ಮಾನ್ಯ ಹರೀಶ್ ಗೌಡ್ರೆ, ದಯಮಾಡಿ ನಿಮಗೆ ಕೈ ಮುಗಿತೀನಿ. ನಿನ್ನೆ ತಾನೇ ಮಾಧ್ಯಮದಲ್ಲಿ ನೋಡಿದೆ ನಿಮ್ಮನ್ನ. ದಯಮಾಡಿ ESI ಆಸ್ಪತ್ರೆ ಭೇಟಿ ಕೊಡಬೇಕು ಅಂತ. ನೀವು ನನ್ನ ನೆಚ್ಚಿನ ನಾಯಕರು, ನಾವು ನಿಮ್ಮ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಿದ್ದೀವಿ. ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ಇಂಥ ಜನಗಳ ಶಾಪಕ್ಕೆ ಗುರಿ ಆಗಬೇಡಿ. ಹರೀಶ್ ಗೌಡ್ರು ಬಂದಿಲ್ಲಿ ಏನ್ ಸಮಸ್ಯೆ ಇದೆ ಬಗೆಹರಿಸಬೇಕು ಅಂತ ಸರ್ವತೋಮುಖವಾಗಿ ಎಲ್ಲರ ನಮ್ಮ ರೋಗಿಗಳ ಪರವಾಗಿ ನಾವು ಆಗ್ರಹಿಸ್ತೇವೆ. ಯಾಕಂದ್ರೆ ನೋವು ತಡ್ಕೊಳಕ್ಕಾಗಲ್ಲ. ಇವ್ರು ಯಾರು ಪಾಪ ಮುಗ್ಧ ಜನ ಏನವ ಪ್ರತಿಯೊಂದು ವಿಷಯದಲ್ಲೂ ಹಿರಿಯ ನಾಗರಿಕ ವಯಸ್ಸಾಗಿರೋರ್ನ ಹೊರಗಡೆ ಖಾಸಗಿ ಆಸ್ಪತ್ರೆಗಳು ಬರೆದ ಮೇಲೆ 106 ಕೋಟಿ ಖರ್ಚು ಮಾಡಿ ಬೃಹತ್ ಆಸ್ಪತ್ರೆ ಏನು ಕಟ್ಬೇಕಂತ ಹೇಳಿ ಇಂಥ ದೊಡ್ಡ ಬೃಹತ್ ಆಸ್ಪತ್ರೆ ಕಟ್ಟಿ ನೀವು ಖಾಸಗಿ ಆಸ್ಪತ್ರೆಗಳ ಕರೆಸಿದ ಮೇಲೆ
ನೀವು 100 ಕೋಟಿ ಸಂಬಳ ಏನಕ್ಕೆ ತರ್ತೀವಿ? ನಿಮ್ ತಿಥಿ ಮಾಡ್ಕೊಳಕ, ನಿಮ್ ನಿಂದಕ್ಗಳು ಮಾಡ್ಕೊಳಕ ಏನಕ್ಕೆ ಮಾಡ್ಕೊತಿದ್ರಿ? ಜನಗಳ ಶಾಪ ತಟ್ಟದ್ ಬೇಡ ಕಣ್ರಿ. ನಾವು ನೋಡ್ತಾ ಇದ್ವಿ ದೊಡ್ಡ ಈ ಕೂಡಲೇ ನೀವು ಜನಗಳ ಸೇವೆ ಮಾಡ್ಬೇಕು ಅಂತ ಹಿಂದ್ಬಿಟ್ಟು ಕಳಿಸಲತ್ತ ಏನೇ ಮಾಡಿದ್ವಿ ಇದು ಮಾಮೂಲಿ ಗುಡಿಸ್ಲ. ಇದು ಸೀಟಿನ ಮನೆನಾ? ಗುಡಿಸ್ಲು ಸೀಟಿನ ಮನೆ ಆಗಿದ್ರೆ ಜಾಸ್ತಿ ರೋಗಿಗಳನ್ನ ಇಟ್ಕೊಳಕ್ ಆಗಲ್ಲ ಅಂತ ಬೇರೆ ಆಸ್ಪತ್ರೆಗಳು ಕರ್ಸ್ಬೋದು. 100 ಕೋಟಿ ಖರ್ಚು ಮಾಡಿ ಇಂಥ ಬೃಹತ್ ಆಸ್ಪತ್ರೆ ಏನಕ್ಕೆ ಕಟ್ಟಿಸ್ಬೇಕಾಯ್ತು? ಯಾವ ಪ್ರೋತ್ಸಾಹ ಕಟ್ಕೊಂಡಿದ್ರಿ ನೀವು? ರೋಲ್ ಕಾಲ್ ಮಾಡಕ್ಕೋಸ್ಕರ ಇಂಥ ಹಾಸ್ಪಿಟಲ್ಗಳು ಕಟ್ಕೊಂಡು ರೋಗಿಗಳ ಹೆಸರು ಹೇಳ್ಕೊಂಡು ಇವ್ರ ಹೆಸರು ಮೇಲೂ ನೀವು ದುಡ್ಡು ಮಾಡ್ಬೇಕು ಅಂದ್ರೆ ಇಂಥ ಅವಿವೇಕಿ ರಾಜಕಾರಣ, ಇಂಥ ಅವಿವೇಕಿ ಅಧಿಕಾರ ಜೀವಮಾನಕ್ಕೂ ಬೇಡ ಅಂತ ಜಂಗಲ್ ಶಾಪ ನಿಮ್ಗೆ ತಟ್ಟಿರ್ಲಿ. ಇವತ್ತಾದ್ರೂ ನಮ್ಮ ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮಗಳನ್ನ ನೋಡಿ ನೀವು ಎಚ್ಚೆತ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡ ಬಗ್ಗೆ, ಜೈ ಕನ್ನಡ ಮಾತೆಗೆ.